ಜೋಗ್ತವ ಬಂದು ಹೋಗಿದ್ದು ಶುಭ ಶಕುನ ಅನು. ಇನ್ನಾಗೋದೆಲ್ಲ ಒಳ್ಳೇದೇ ಆಗತ್ತೆ. ತಗೋ, ಸೈನ್ ಮಾಡು. ಅನು, ಒಂದು ನಿಮಿಷ. ಕಂಗ್ರ್ಯಾಚುಲೇಷನ್ಸ್ ಅನು. ಎಲ್ಲರ ಮುಂದೆ ಈ ನಿರ್ಧಾರ ತಗೊಂಡಿದ್ಯಾ, ಹಾಗಾಗಿ ಎಲ್ಲರ ಮುಂದೆನೇ ನಿನಗೆ ಶುಭ ಕೋರೋದು ನನ್ನ ಕರ್ತವ್ಯ. ಅನು ಏನೇ ಮಾಡಿದ್ರೂ ಅದರಲ್ಲಿ ನನ್ನ ಒಪ್ಪಿಗೆ ಇದ್ದೇ ಇರುತ್ತೆ. ಯಾಕಂತಂದರೆ ಅನು ಮೇಲೆ ನನಗಿರೋ ನಂಬಿಕೆ. ನಿನ್ನ ಹೆಂಡತಿ ಬಗ್ಗೆ ಪೂರ್ತಿ ಗೊತ್ತಿಲ್ಲದೆ ಅವಳ ಕಣ್ಣಲ್ಲಿ ಇನ್ನಷ್ಟು ದಡ್ಡ ಆಗ್ತಿದ್ಯಾ ಕಣೋ ನೀನು. ವಾವ್ ಬ್ರೋ ಇನ್ ಲಾ, ನಿಮ್ಗೆ ಅನು ಮೇಲಿರೋ ನಂಬಿಕೆ ನೋಡಿದ್ರೆ ನಂಗೆ ತುಂಬಾ ಖುಷಿ ಆಗತ್ತೆ. ಗುಡ್. ಅನು, ಮುಂದುವರ್ಸು. ಅನು, ಸೈನ್ ಮಾಡು. ಸರ್ ತಗೊಳ್ಳಿ. ನನಗೆ ಯಾಕನು? ನಂದು ಅಂತ ಇರೋದೆಲ್ಲ ನಿಮ್ಮದೇ ಅಲ್ವಾ ಸರ್. ಈ ಪೇಪರ್ಸ್ನೆಲ್ಲ ಒಂದ್ಸತಿ ನೋಡಿ, ನಾನು ಕರೆಕ್ಟಾಗಿ ಸಿಗ್ನೇಚರ್ಸ್ ಹಾಕಿದ್ದೀನ ಅಂತ ಚೆಕ್ ಮಾಡಿ, ಆಗಲೇ ನಂಗೆ ಸಮಾಧಾನ. ಏನು ದೊಡ್ಡದಾಗಿ ಪ್ಲಾನ್ ಮಾಡಿದಾಳೆ, ಏನು ಅಂತ ಗೊತ್ತಾಗ್ತಿಲ್ಲ. ಅನು, ನಾನು ನೋಡೋದೇನಿದೆ, ನೀನು ನೋಡೇ ಸಹಿ ಮಾಡಿರ್ತೀಯ. ತಗೋ. ಇಲ್ಲ ಸರ್, ನೀವು ಒಂದ್ಸತಿ ನೋಡಿ, ಆಗಲೇ ನಂಗೆ ಸಮಾಧಾನ ಆಗೋದು. ಎಸ್ ಮೀರಾ. ಅನು, ಎಕ್ಸ್ಕ್ಯೂಸ್ ಮೀ. Hi sir, I'm so sorry. Something really important has come up. ಏನು ವಿಷಯ ಮೀರಾ? ಸರ್, ನೀವು ಈಗಲೇ ಹೊರಡಬೇಕಾಗುತ್ತೆ. ಏನು ವಿಷಯ ಮೀರಾ? ಮನೇಲಿ ಪೂಜೆ ನಡೀತಿದೆ. ಯು ನೋ ಇಟ್ ರೈಟ್? ಐ ನೋ ಸರ್, ಐ ಅಂಡರ್ಸ್ಟ್ಯಾಂಡ್. ಪೂಜೆ ಟೈಮಲ್ಲಿ ನಿಮ್ಮನ್ನ ಹೊರಡಿ ಅಂತ ಹೇಳಕ್ಕೆ ನನಗೂ ತುಂಬ ಬೇಜಾರಾಗ್ತಿದೆ. CM ಆಫೀಸಿಂದ ಕಾಲ್ ಬಂದಿತ್ತು. ಅವರೇ ಕಾಲ್ ಮಾಡಿ ಕರೆದ್ಮೇಲೆ ನಾನು ಹೇಗಿಲ್ಲ ಅಂತ ಹೇಳಿ. ನೀವು ಇದುವರೆಗೂ ಯಾವುದೇ CM ಮೀಟಿಂಗ್ಸ್ನ ಮಿಸ್ ಮಾಡ್ಕೊಂಡೇ ಇಲ್ಲ. ಸೊ ಮೀರಾ, ಇನ್ಯಾವತ್ತಿಗಾದರೂ ಆ ಮೀಟಿಂಗ್ನ ಇಟ್ಕೊಳಕ್ಕಾಗಲ್ವಾ? ಯಾಕಂತಂದರೆ ನಾನು ಇಲ್ಲಿರಬೇಕಾದ್ದು ಅಷ್ಟೇ ಮುಖ್ಯ. ಐ ನೋ ಸರ್, ಪುಷ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅನ್ಸುತ್ತೆ. ಅದರ್ವೈಸ್ ಐ ವುಡ್ ಹ್ಯಾವ್ ಡನ್ ಇಟ್.
ಆಮ್ ಸೋ ಸಾರಿ. ಸರ್ ಏನಾಯ್ತು? ಎನಿ ಪ್ರಾಬ್ಲಮ್? ಮೀರಾ ಮೀಟಿಂಗ್ ಬಗ್ಗೆ. ಹಲೋ ಹಲೋ ಸರ್. 1 ಮಿನಿಟ್ ಮೀರಾ. ಅಲ್ಲ ಸರ್, ನನ್ನ CM ಸೆಕ್ರೆಟ್ರಿಗೆ ಏನು ಹೇಳಿ? ಏನಂತೆ ಸರ್? ಅಷ್ಟು ಅರ್ಜೆಂಟ್ ಮೀಟಿಂಗಾ? 1 ಮಿನಿಟ್ ಮೀರಾ. CM ಮೀಟಿಂಗ್ ಬಗ್ಗೆ. ನೀವು ಹೋಗ್ಲೇಬೇಕಾ ಸರ್? ಮತ್ತೆ ಅವ್ರು ಯಾವಾಗ ಸಿಗ್ತಾರೋ ಗೊತ್ತಿಲ್ಲ. ಸರ್ ಮೀಟಿಂಗ್ ಇನ್ನೊಂದಿನ ಇಟ್ಕೊಳ್ಳೋದಕ್ಕಾಗಲ್ವಾ? ನಾನು ಹೇಳೋದು ಕೇಳಿಸ್ತಿದ್ಯಾ ನಿಮಗೆ? ಎಸ್ ಮೀರಾ. ಆಗಲ್ಲ ಅಂದರೆ ಪರವಾಗಿಲ್ಲ ಸರ್, ನೀವು ಹೋಗಿ ಬನ್ನಿ. ನೋ ಮೀರಾ ಇಸ್ ಕೇಪಬಲ್ ಆಫ್ ಹ್ಯಾಂಡ್ಲಿಂಗ್ ಇಟ್. ಇಲ್ಲ ಬೇಡ ಸರ್, ಅಂಥ ಮುಖ್ಯವಾದ ಮೀಟಿಂಗ್ನ ತಪ್ಪಿಸ್ಕೊಳ್ಳೋದು ಯಾಕೆ? ಮುಖ್ಯವಾಗಿ ನನ್ನ ಪೇಪರ್ಗೆ ಸಿಗ್ನೇಚರ್ ಹಾಕುವಾಗ ನೀವು ಇಲ್ಲಿರಬೇಕಿತ್ತು. ಬೇಕಿದ್ರೆ ನೀವು ಈ ಪೇಪರ್ಸ್ನ ಹೋಗುವಾಗ ಓದ್ಕೊಂಡು ಹೋಗಿ. ಸರ್, ದಿಸ್ ಇಸ್ ರಿಯಲಿ ಇಂಪಾರ್ಟೆಂಟ್. ಮೀರಾ, ಜಸ್ಟ್ ಅ ಮಿನಿಟ್. ಆರ್ ಯು ಶೂರ್ ಅನು? ಎಸ್ ಸರ್, ನೀವು ಹೋಗಿ ಬನ್ನಿ. ಸರ್, ಎಸ್ ಮೀರಾ. ಫೈನ್, ಐ ಆಮ್ ಕಮಿಂಗ್. ಓಹ್, ದಟ್ಸ್ ಆಸಮ್ ಸರ್. ಥ್ಯಾಂಕ್ ಯು ಸೋ ಮಚ್. ಸಿ ಯು ಮೀರಾ. ಥ್ಯಾಂಕ್ ಯು ಸರ್. ಮೀಟಿಂಗ್ ಚೆನ್ನಾಗಾಗಲಿ. ಆಲ್ ದಿ ಬೆಸ್ಟ್ ಸರ್. ಸಿ ಯು. ಥ್ಯಾಂಕ್ ಯು. ಅಮ್ಮನಿಗೆ ಹೇಳ್ಬಿಡು. ಅಲೋ, ಅಳಿಯಂದ್ರು ಎಲ್ಲಿ ಹೋದ್ರಮ್ಮ? ಅದು ಅಪ್ಪ, CM ಆಫೀಸಿಂದ ಕಾಲ್ ಬಂತು ಅಂತ ಅರ್ಜೆಂಟಾಗಿ ಹೋದರು. ಎಲ್ಲನೂ ಪರ್ಫೆಕ್ಟಾಗಿ ಪ್ಲಾನ್ ಮಾಡೋ ಮೀರಾ, ಈಗ ಅರ್ಜೆಂಟಾಗಿ ಫೋನ್ ಮಾಡಿ ಕರ್ತೀಯಾಳಲ್ಲ, ಇದೇನಾದರೂ ಈ ಅನುಪ್ಲಾನ? ನಾ ಹೋಗಿ ಬರ್ತೀನಿ. ನಿನಗೇನು ಅವಸರ? ಅಲ್ಲಿ ಮೀರಾ ಇದ್ದಾಳಲ್ಲ, ನೋಡ್ಕೋತಾಳೆ. ಅಷ್ಟಕ್ಕೂ CM ಮೀಟಿಂಗಲ್ಲಿ ನಿನಗೇನು ಕೆಲಸ? ಅದಮ್ಮ, ನಾನು ಅವ್ರ ಜೊತೆಲಿರ್ಬೇಕು. ಕೇಶವ, ನನ್ನ ಕಣ್ಮುಂದಿನ ಆರಿನಲ್ಲಿಂದ ಹೊರಡುವಾಗ ಮಾಡಿಬಿಟ್ಲಲ್ಲ ಅವಳು. ನಾನು ಏನು ಮಾಡೋಕ್ಕಾಗದೆ ನಿಂತಿದ್ದೀನಲ್ಲ. ಲೇ ಆರ್ಯ, ನೀನು ಸಿಕ್ಕಾಕೊಳ್ದೇ ಇರೋ ಜಾಗದಲ್ಲಿ ಸಿಕ್ಕಾಕೊಂಡಿದ್ಯಾ ಕಣು, ಅಲ್ಲದೆ ನನ್ನನ್ನು ಸಿಕ್ಕಾಕ್ಸಿದ್ಯಾ. ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಫೋನ್ ಬರಬಾರ್ದಿತ್ತಾ? ಪಾಪ ಅಳಿಯಂದ್ರು ಊಟನೂ ಮಾಡದೆ ಹೊರಟೋದ್ರು. ಪುಷ್ಪ ಅವರೇ, ಇನ್ನೂ ಅರ್ಧ ಗಂಟೆ ಮುಂಚೆನೆ ಕಾಲ್ ಬರಲಿಲ್ವಲ್ಲ, ಅದಕ್ಕೆ ಖುಷಿ ಪಡಿ. ಬ್ರೋಯಿನ್ ಲಾ ಇಷ್ಟೊತ್ತಿದ್ದಿದ್ದೆ ದೊಡ್ಡ ವಿಷಯ. ಅದು ಸರಿನೇ. ಅವನ ಕೆಲಸಗಳಲ್ಲಿ ಯಾವಾಗಲೂ ಹೀಗೇನೆ. ನಮ್ಗೇನಿದು ಹೊಸ್ತಲ್ವಲ್ಲ. ಬನ್ನಿ ಊಟ ಮಾಡೋಣ. ಮಂದ, ರೆಡಿ ಮಾಡು. ನಡೀರಿ ಪುಷ್ಪ. ಮಾನ್ಸಿ, ಕೇಶವ ಬಾ. ಅದಕ್ಕೆ ಎಲ್ಲ ಸರಿಯಾದ್ಮೇಲೆ ಮೀರಿಗೆ ಒಂದು ಪಾರ್ಟಿ ಕೊಡಿಸ್ಬೇಕು. ಪಾಪ, ಶಿ ವಾಸ್ ರಿಯಲಿ ಹೆಲ್ಪ್ಫುಲ್. ಸೋ ಫಾರ್ ಸೋ ಗುಡ್. ಆದರೆ ನೀವು ಅಮ್ಮನ ಗಮನಿಸಿದ್ರಾ ಬಾವ? ಅವ್ರ ನಡವಳಿಕೆಯಲ್ಲಿ ಬದಲಾವಣೆ ಇದೆ. ನಮ್ಮ ಹತ್ರ ಮಾತ್ರ ಮೌನರಥ ಮಾಡ್ದಂಗಿದ್ದವರು ಆರ್ಯ ಸರ್ ಮತ್ತೆ ಜೇಂಡೆ ಸರ್ ಹತ್ರ ಎಷ್ಟು ಸಲೀಸಾಗಿ ಮಾತಾಡ್ತಿದ್ದಾರೆ. ಯಾಕೆ? ಐ ಒಬ್ಸರ್ವ್. ಬಟ್ ಯಾಕೆ ಅಂತ ಗೊತ್ತಾಗ್ತಿಲ್ಲ ಬಾವ. ಐ ಥಿಂಕ್ ಅಮ್ಮ ಅವ್ರದೇ ರೀತಿಯಲ್ಲಿ ಯೋಚನೆ ಮಾಡಿ ಒಂದು ಜಡ್ಜ್ಮೆಂಟ್ಗೆ ಬಂದಿರ್ತಾರೆ. ಅಂದರೆ ನೀವು ರಾಜನಂದಿನಿ ಆಗಿದ್ದಾಗ ಅಮ್ಮ ನೋಡದೇ ಇರೋದನ್ನ ನೀವು ನೋಡಿದ್ರಿ ಅಲ್ವಾ? ಅದೇ ಥರ ಅವರು ನೀವು ನೋಡದೇ ಇರೋದನ್ನ ಅವ್ರು ನೋಡಿರ್ಬೋದಲ್ವಾ? ಕರೆಕ್ಟ್ ಬಾವ, ಯು ಆರ್ ರೈಟ್. ನಾನು ಆ ಥರ ಯೋಚನೆ ಮಾಡಿರಲಿಲ್ಲ. ನನಗೆ ನಾನು ನೋಡಿದ್ದಷ್ಟೇ ಗೊತ್ತು. ಅಮ್ಮನ ಪಾಯಿಂಟ್ ಆಫ್ ವ್ಯೂ ಇಂದ ನನಗೇನು ಗೊತ್ತಿರಲಿಲ್ಲ. ಬಟ್ ಅದಕ್ಕೂ ಈಗ ಅಮ್ಮ ನಮ್ಮನ್ನು ಅವಾಯ್ಡ್ ಮಾಡ್ತಿರೋದಕ್ಕೂ ಏನು ಸಂಬಂಧ?
ಏನೋ ಒಂದು ಕಾರಣ ಇರ್ಬೋದು ಅದಕ್ಕೆ. ಲೆಟ್ಸ್ ವೇಟ್. ಡೋಂಟ್ ವರಿ ಅತ್ತಿಗೆ, ಅಮ್ಮ ಖಂಡಿತವಾಗ್ಲೂ ಹೇಳ್ತಾರೆ. ನಮ್ಮಮ್ಮನಿಗೆ ರಾಜನಂದಿನಿ ಎಷ್ಟು ಮುಖ್ಯನೋ ಅನು ಕೂಡ ಅಷ್ಟೇ ಮುಖ್ಯ. ರಾಜನಂದಿನಿ ಮತ್ತು ಅನು ಒಂದೇ ಅನ್ನೋ ಸತ್ಯ ಗೊತ್ತಾದ್ಮೇಲೆ ಅಮ್ಮ ನಿಮ್ಮನ್ನು ಇಗ್ನೋರ್ ಮಾಡ್ತಾರಾ? ಚಾನ್ಸೇ ಇಲ್ಲ ಅದಕ್ಕೆ. ಲೆಟ್ಸ್ ವೇಟ್. Yeah, sure. I'll confirm it to you in a while. Yeah? Okay. Bye. Sir, I'm so sorry. ಇಂಥ ಇಂಪಾರ್ಟೆಂಟ್ ದಿನನೇ ಮೇಲಿಂದ ಮೇಲೆ ವರ್ಕ್ ಬರ್ತಾನೆ ಇದೆ. ಆಫ್ಟರ್ CM's meeting, immediately we'll have to rush to Shinde's office. They were ready to come here, but ನಾವೇ ಅಲ್ಲಿಗೆ ಹೋಗೋದು ಬೆಟರ್ ಅಂತ ಅನ್ನಿಸ್ತಾ ಇದೆ. ಇನ್ನೇನು ಕೆಲಸದ ಝೋನ್ಗೆ ಬಂದಾಯ್ತಲ್ಲ. CM ಮೀಟಿಂಗ್ ಮುಗಿಸಿ ಮನೆಗೆ ಹೋದರೂ ಪ್ರಯೋಜನ ಇಲ್ಲ. ಅದಕ್ಕೂ ಮೊದಲು ಲೆಟ್ ಮಿ ಚೆಕ್ ದಿಸ್ ಪೇಪರ್ಸ್ ಫಾರ್ಮ್ಸ್. Sir? Sir, if possible, meeting ಅಜೆಂಡಾನ ನಾವು ಒಂದ್ಸಲಿ ಡಿಸ್ಕಸ್ ಮಾಡಿಬಿಟ್ರೆ ಇಟ್ ವಿಲ್ ಬಿ ಬೆಟರ್ ಅಲ್ವಾ? ಓಕೆ ಮೀರಾ, ಆದರೆ ಅದಕ್ಕೂ ಮೊದಲು ಲೆಟ್ ಮಿ ಹ್ಯಾವ್ ಅ ಕ್ವಿಕ್ ಲುಕ್ ಆನ್ ದಿಸ್ ಪೇಪರ್ಸ್. ತಪ್ಪು ತಿಳ್ಕೊಬೇಡಿ, ಪದೇ ಪದೇ ನನಗೂ ಕೂಡ ಫೋನ್ ಕಾಲ್ಸ್ ಬರ್ತಾನೆ ಇದೆ. ಊಟಕ್ಕೆ ಕೂತ್ರೆ ಇನ್ನೂ ತಡ ಆಗ್ಬಿಡುತ್ತೆ. ನಾ ಹೋಗಿ ವಾಪಸ್ ಬಂದ್ಬಿಡ್ತೀನಿ. ಇಷ್ಟು ಹೇಳಿದ ಮೇಲೆ ನಾನು ಏನು ಹೇಳಲಿ ಕೇಶವ? ಸರ್ ಹೊರಟ್ರಾ? ಆರ್ಯ ಸರು ಮನೇಲಿಲ್ಲ. ಈಗ ನೀವು ಊಟನೂ ಮಾಡದೆ ಹೊರಟ್ರೆ ಹೇಗೆ ಸರ್? ಅಮ್ಮ ನೀವಾದರೂ ಹೇಳಿ. ನಾನು ಹೋಗಲೇಬೇಕು. ಇವನನ್ನು ನೋಡು, ಕಾಲಿಗೆ ಕೆಂಡ ಕಟ್ಕೊಂಡಂಗೆ ಆಡ್ತಿದ್ದಾನೆ. ನಾನು ಏನು ಹೇಳಲಿ ಅನು? ಇವನ್ಗೂ ಆರ್ಯನ್ಗೂ ಕೆಲಸನೇ ಮೊದಲು, ಉಳಿದಿದ್ದೆಲ್ಲ ಆಮೇಲೆ. ಹೋಗ್ಬಾ ಕೇಶವ, ಹೋಗ್. ಆದರೂ ಸರ್ ನೀವು ಊಟ ಮಾಡ್ಕೊಂಡೇ ಹೋಗ್ಬೋದಿತ್ತಲ್ವಾ? ಪರವಾಗಿಲ್ಲ, ಹೋಗಿ ಬರ್ತೀನಮ್ಮ. ಏನು ಬೇಡ ಮೀರಾ. No, sir. If you need any help regarding this, let me know that. ಇದು ಸ್ವಲ್ಪ ಸಮಯ ಹಿಡಿಯೋ ಕೆಲಸ, ಎಲ್ಲಾನು ಓದಬೇಕು. Oh, sir, in that case, ನಾವು ಆನ್ ದ ವೇ ಹೋಗ್ತಾ ನೀವು ಇದನ್ನು ಚೆಕ್ ಮಾಡ್ಬೋದಲ್ಲ? ಇಟ್ ವಿಲ್ ಬಿ ಬೆಟರ್, ಯು ನೋ, ಬಿಕಾಸ್ ಇಟ್ಸ್ ಗೆಟಿಂಗ್ ಲೇಟ್. ನಿಮ್ದು ಯಾವಾಗಲೂ ಹೀಗೇನೆ, ಕೆಂಡದ ಮೇಲೆ ನಿಂತಾಗಲೇ ಯೋಗಾಸನ ಮಾಡಿಸೋ ವ್ಯಕ್ತಿ. ಏನು ನಿಂದು? ಎಲ್ಲಿದೆಯಾ? ಇನ್ನೇನು ಹೊರಟೆ ಮೀಟಿಂಗ್ಗೆ, ವಿಧಾನಸೌಧಕ್ಕೆ. ಏನು ವಿಷಯ? ನಾನು ಬರ್ತೀನಿ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಏನು ಅವಸರ? ಅವಸರನೇ, ದಾರಿ ಮಧ್ಯೆ ಆದರೂ ಸಿಗು, ನಾನು ನಿನ್ನ ಹತ್ರ ಮಾತಾಡಬೇಕು. ಆಮೇಲೆ ನಾನು ನಿಂಗೆ ಡ್ರಾಪ್ ಮಾಡ್ತೀನಿ. ಯಾಕೋ ಹೀಗೆ ಆಡ್ತಿದ್ಯಾ? ಇನ್ನೇನು ಮಾತಾಡೋದಿದೆ? ನಮಗೇನು ಬೇಕೋ ಅದು. ಹಲೋ ಮೀರಾ, I'll see you outside. Till then, check these papers. Sure, sir. Yeah. See you. ಏನು ನಿನ್ನ ಗೋಳು? ಏನೋ ಹೇಳಕ್ ಬಂದೆ. ನಮ್ಗೇನು ಬೇಕು ಅದು ಆಯ್ತು ಅಂತನಾ? ಹೌದು ಝಂಡೆ, ನಾನು ಮೊನ್ನೆನೇ ನಿನಗೆ ಹೇಳಿಲ್ವಾ ಅನು ಇದನ್ನು ಮಾಡೇ ಮಾಡ್ತಾಳೆ ಅಂತ. ಆ ದಿನ ಬಂದೇ ಬಿಡ್ತು. ನಾನು ಇಷ್ಟು ವರ್ಷಗಳಿಂದ ಕಾಯ್ತಾ ಇದ್ದಿದ್ದು ಈಗ ಈಡೇರ್ತಿದೆ. ನನಗೆ ಅರ್ಥ ಆಗ್ತಿಲ್ಲ. ಆಸ್ತಿಲಿ ಅನುಗ್ ಹಕ್ಕು ಸಿಕ್ತು ಅಂತಂದ್ರೆ
ಅದೇಗೆ ನಿನ್ನ ಕನಸು ನನ್ಸಾಗತ್ತೆ? ಆಸ್ತಿಯಲ್ಲಿ ಅವಳ ಪಾಲು ಅವಳು ತೊಗೊಂಡಿರ್ಬೋದು, ಆದರೆ ಪವರ್ ಆಫ್ ಅಟರ್ನಿ ಆಗಿ ನನ್ನೇ ನೇಮಿಸಿದಾಳೆ. ಅವಳು ಹೀಗೆ ಮಾಡ್ತಾಳೆ ಅಂತ ನಾನು ಮೊದಲೇ ಊಹೆ ಮಾಡ್ಕೊಂಡಿದ್ದೆ. ಈಗ ನನ್ನ ಸರ್ದಿ. ಯಾವ ವಿಷಯದಲ್ಲಿ? ನಾನು ಸಂಪೂರ್ಣ ಸತ್ಯ ಹೇಳೋ ವಿಷಯದಲ್ಲಿ. ನಾನು ಅವಳ ಹತ್ರ ಎಲ್ಲನೂ ಹೇಳ್ಕೊತೀನಿ. ಸರಿ, ಈಗ ನನಗೆ ತಡ ಆಗ್ತಿದೆ. ನಿನ್ನ ಹತ್ರ ಮಾತಾಡ್ತಾ ಕೂತ್ಕೊಳ್ಳೋಕ್ಕೆ ನನ್ನ ಹತ್ರ ಸಮಯ ಇಲ್ಲ. ಆಮೇಲೆ ಸಿಗ್ತೀನಿ. ಸಿ ಯು. ಆರ್ಯ, ಆರ್ಯ ಸತ್ಯ ಹೇಳ್ತಾನಂತೆ. ಸತ್ಯ ಮುಳುಗ್ ಹೋಗ್ತಾನೆ. ಸರ್, ಇಟ್ಸ್ ಗೆಟಿಂಗ್ ಲೇಟ್. ಶಾಲ್ ವಿ? ಯಾ, ಫೈಲ್ ಚೆಕ್ ಮಾಡಿದ್ಯಾ? ಯಾ ಸರ್, ಇಟ್ಸ್ ಪರ್ಫೆಕ್ಟ್. ಅದು ಅಲ್ಲದೆ ಇದರಲ್ಲಿ ಅನು ಸೈನ್ ಇದೆ. ಅನು ಇದನ್ನು ನೋಡಿ ಸೈನ್ ಮಾಡಿದಾಳೆ ಅಂತಂದಮೇಲೆ ಇಟ್ ವಿಲ್ ಬಿ ಪರ್ಫೆಕ್ಟ್ ಸರ್. ಬಿಕಾಸ್ ಸಣ್ಣ ಪುಟ್ಟ ತಪ್ಪಿದ್ರೂ ಕೂಡ ಅದು ಅನು ಕಣ್ಣಿಗೆ ಬಿದ್ದೇ ಬೀಳುತ್ತೆ. ಅವಳೇ ಇದನ್ನು ಅಪ್ರೂವ್ ಮಾಡಿದಾಳೆ ಅಂತಂದಮೇಲೆ ಇಟ್ಸ್ ಪರ್ಫೆಕ್ಟ್ ಅಂತಲೇ ಅರ್ಥ. ವೈ ಸರ್? ನಥಿಂಗ್, ನಥಿಂಗ್. ಹಾಯ್ ಮೀರಾ. ಹಾಯ್ ಅನು. ಮೀರಾ, ಏನು ಸ್ಟೇಟಸಲ್ಲಿ? ಸರ್ ಕೈಲಿ ಪೇಪರ್ಸ್ ಎಲ್ಲ ಇತ್ತು. ಯಾನು ಇನ್ನೇನು ಜಸ್ಟ್ ಮಿಸ್. ಅವರೇ ಅದನ್ನೆಲ್ಲ ಚೆಕ್ ಮಾಡಕ್ಕೆ ಹೊರಟಿದ್ರು. ಅಯ್ಯೋ, ಡೋ ವರಿ ಅನು. ಆಲ್ ಥ್ಯಾಂಕ್ಸ್ ಟು ಜೇನ್ ಡೇ. ಜೇನ್ ಡೇಗಾ? ಯಾಕೆ? ಸರಿನೇ ನಾ ಪೇಪರ್ಸ್ನ ಚೆಕ್ ಮಾಡಕ್ಕೆ ಹೊರಟಿದ್ರು. ಅಷ್ಟರಲ್ಲಿ ಆ ಜೇನ್ ಡೇ ಕಾಲ್ ಬಂತು. ಅದಕ್ಕೆ ಸರ್ ಪೇಪರ್ಸ್ನೆಲ್ಲ ನೀನೇ ಚೆಕ್ ಮಾಡು ಅಂತ ನನಗೆ ಕೊಟ್ಟರು. ನೀನೇನೋ ನಗ್ತಾ ಇದೆಯಾ? ನನಗಿಲ್ಲಿ ಟಾಮ್ ಕ್ರೂಸ್ ಥರ ಫೀಲ್ ಬರ್ತಿದೆ. ಇಷ್ಟೆಲ್ಲ ಅಡ್ವೆಂಚರ್ಸ್ನ ನನ್ನ ಲೈಫಲ್ಲಿ ಮಾಡಿಲ್ಲ ಗೊತ್ತಾ? ಮೀರಾ, ನಮ್ಮೂರ ಕಡೆ ಒಂದು ಮಾತಿದೆ. ಹಾಂ? ಇಲಿನ ಹಿಡಿಯಕ್ಕೆ ಬಂದಿದ್ದ ಬೆಕ್ಕನ್ನ ನೋಡಿ ಮನೆಗೆ ಕದಿಯಕ್ಕೆ ಬಂದಿದ್ದ ಕಳ್ಳ ಓಡೋದಾ ಅಂತ. ಏನಿದ್ರು ಮೀನಿಂಗ್? ಜೇನ್ ಡೇ ಕಳ್ಳನೇ ಆಗಿದ್ರು ಅವರಿಂದ ನಮ್ಮ ಕೆಲಸಕ್ಕೆ ಉಪಯೋಗ ಆಯಿತು ಮೀರಾ. ಓಕೆ ಮೀರಾ, ನಾವು ಅವ್ರನ್ನ ಅಬ್ಸರ್ವ್ ಮಾಡ್ತಾನೆ ಇರಬೇಕು. ಅವ್ರ ಈಗಿನ ನಡವಳಿಕೆ, ಹಿಂದೆ ನಡೆದಿದ್ದಕ್ಕೆಲ್ಲ ನಾವು ಪುರಾವೆ ಕಲೆಕ್ಟ್ ಮಾಡ್ಕೋಬೇಕು. ಪ್ರೂಫ್ ಇಲ್ಲದೆ ನಾವು ಯಾರನ್ನು ನಂಬಿಸೋದಕ್ಕಾಗಲ್ಲ ಮೀರಾ. ಆಮೇಲೆ ನಾವೇ ದಡ್ಡರಾಗ್ತೀವಿ. ದಟ್ಸ್ ವೆರಿ ಟ್ರೂ ಅನು. ಎಸ್ ಮೀರಾ, ಜೇನ್ ಡೇ ಮತ್ತು ಆರ್ಯ ಸರ್ ವಿರುದ್ಧ ಏನೆಲ್ಲ ಪ್ರೂಫ್ ಸಿಗುತ್ತೋ ನಾವು ಅದನ್ನೆಲ್ಲ ಕಲೆಕ್ಟ್ ಮಾಡಲೇಬೇಕು. ನಾನೇ ರಾಜನಂದಿನಿ, ನನಗೆಲ್ಲ ವಿಷಯ ಗೊತ್ತು ಅನ್ನೋದನ್ನು ಯಾರಿಗೆ ಹೇಳಿದ್ರು ಯಾರು ನಂಬಲ್ಲ ಅನ್ನೋದು ನನಗೀಗ ಅರಿವಾಗಿದೆ. ನಮಗೆ ರಿಯಲ್ ಸಾಕ್ಷಿಗಳು ಬೇಕೇ ಬೇಕು. ಬಟ್ ಅನು, 22 ಇಯರ್ಸ್ ಬ್ಯಾಕ್ ನಡೆದಿದ್ದಕ್ಕೆಲ್ಲ ಸಾಕ್ಷಿಗಳನ್ನೆಲ್ಲ ಎಲ್ಲಿಂದ ತರೋದು? ಹೇಗೆ ಹುಡ್ಕೋದು? ತಪಸ್ಸಿಗೆ ದೇವ್ರೇ ಒಲಿತಾರಂತೆ. ಇನ್ನು ಸಾಕ್ಷಿ ಸಿಗಲ್ವಾ? ಹುಡುಕಿದ್ರೆ ಸಿಕ್ಕೇ ಸಿಗುತ್ತೆ ಮೀರಾ. ಓಕೆ, ಲೆಟ್ಸ್ ಟ್ರೈ ಆ ಬಿಟ್.